ನಮಸ್ಕಾರ ವೀಕ್ಷಕರೇ, ಕೃಪಾಸ್ ಕಿಚನ್ ಫ್ಲೇವರ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಯಾವ ವಿಡಿಯೋ ತಂದಿದ್ದೀನಿ ಅಂದರೆ, ನಾವು ಈ ದೀಪಾವಳಿಗೋಸ್ಕರ ಕುಕ್ವೇರ್ನ ತರಿಸಿದ್ವಿ. ಅದು ವಿನೋದ್ ಸ್ಟೇನ್ಲೆಸ್ ಸ್ಟೀಲ್ ಅವರಿಂದ. ಎಲ್ಲರೂ ಅಂದ್ಕೊತಾ ಇರ್ತೀರ ದೀಪಾವಳಿಗೆ ಏನಾದರೂ ಹೊಸದಾಗಿ ಯುಟೆನ್ಸಿಲ್ಸ್ ಕುಕ್ವೇರ್ ತೊಗೋಬೇಕಂತ. ಇದು ನಾನು ಅಮೆಝಾನಿಂದನೇ ತರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲ ನಾನು ಜಸ್ಟ್ ಒಂದು ರಿವ್ಯೂ ತೊಗೊತಾ ಇದ್ದೀನಿ, ಜಸ್ಟ್ ಪ್ಯಾಕಿಂಗ್ ಓಪನ್ ಮಾಡೋದನ್ನು. ಇದನ್ನು ಮತ್ತೆ ಡೀಟೇಲ್ಡಾಗಿ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಮತ್ತೆ ಮುಂದಿನ ಕ್ಲಿಪ್ಪಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಏನೇನು ಬಂದಿದೆ ಅಂದರೆ, ಒಂದು ಸಾಸ್ ಪ್ಯಾನು, ಒಂದು ಕಡಾಯಿ, ಒಂದು ಫ್ರೈ ಪ್ಯಾನ್ ಮತ್ತು ಒಂದು ದೊಡ್ಡ ಪಾಟ್ ಬಂದಿದೆ, ಸಾಸ್ ಪಾಟ್ ಥರ. ಎಲ್ಲವೂ ಚೆನ್ನಾಗಿದೆ. ಇದು ಆಲ್ರೆಡಿ ನಾವು ಒಂದು ಟೈಮ್ ವಿನೋದ್ ಸ್ಟೇನ್ಲೆಸ್ಸಿಂದ ಯೂಸ್ ಮಾಡಿದ್ವಿ. ಅದೇ ಇದ್ರ ಮೇಲೆ ಬೇರೆ ಕುಕ್ವೇರ್ನ ತರಿಸಿದ್ದೀವಿ ಅಷ್ಟೇ. ನೀವು ಅದರದ್ದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಒಂದು ಕಡಾಯಿನ ತೋರಿಸ್ತಾ ಇದ್ದೀನಿ. ಇದು 20 ಸೆಂಟಿಮೀಟರ್ದು. ಇಲ್ಲಿ ಸ್ಯಾಂಡ್ವಿಚ್ ಬಾಟಮ್ ಕೂಡ ಕೊಟ್ಟಿದ್ದಾರೆ. ಇದು ಯೂಸ್ ಆಗುತ್ತೆ, ಯಾಕಂದರೆ ಇಂಡಕ್ಷನ್ ಮೇಲೆ ಕೂಡ ನಾವು ಯೂಸ್ ಮಾಡ್ಬೋದು, ಗ್ಯಾಸ್ ಸ್ಟವ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ವಿತ್ ಹ್ಯಾಂಡಲ್ಸ್ ಕೂಡ ಇದೆ. ಮತ್ತು ಸ್ಟವ್ ಮೇಲೆ ಇಟ್ಟಾಗ ಯಾವುದೇ ಥರ ಜಾಸ್ತಿ ಬಿಸಿ ಆಗೋದಾಗಲಿ, ಹ್ಯಾಂಡಲ್ಸು ತುಂಬ ಕೈ ಹಿಡಿದೇ ಇರೋ ಹಂಗೆ ಏನು ಆಗೋದಿಲ್ಲ. ಸೊ ತುಂಬ ಈಸಿ ಯೂಸ್ ಇದೆ ಎಲ್ಲವೂ. ಇದನ್ನು ನಾವು ಆಲ್ರೆಡಿ 1 ವೀಕ್ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಯಾವುದೇ ಥರದ ಕ್ರ್ಯಾಕ್ಸ್ ಆಗಲಿ ಏನೂ ಆಗಿಲ್ಲ, ಬ್ರೇಕ್ ಆಗೋದಾಗಲಿ ಯಾವುದೂ ಆಗಿಲ್ಲ. ಹಾಗಾಗಿ ನಿಮಗೆ ಅದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದು ಏನೂ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಯಾವುದು. ಒನ್ ಟೈಮ್ ನಾವು ಸೀಸ್ನಿಂಗ್ ಆದಮೇಲೆ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ನೆಕ್ಸ್ಟ್ ಇದು ನೋಡಿ, ಒಂದು ಮಿಲ್ಕ್ ಬಾಯ್ಲಿಗೆ ಒಂದು ಸಾಸ್ ಪಾಟ್ ಥರ ಕೊಟ್ಟಿದ್ದಾರೆ, ಸಾಸ್ ಪ್ಯಾನ್ ಥರ. ಇದಕ್ಕೂ ಕೂಡ ಹ್ಯಾಂಡಲ್ಸ್ ಇದೆ, ಅಂದರೆ ಸ್ವಲ್ಪ ಈಸಿ ಹ್ಯಾಂಡಲ್ಗೆ ಮಿಲ್ಕ್ ಕಾಳಿಸ್ಲಿಕ್ಕಂತ ಕೊಟ್ಟಿದ್ದಾರೆ. ಇದು ಅರೌಂಡ್ 2.1 ಲೀಟರ್ ಅಷ್ಟು ನಮಗೆ ಏನು ಇದಿದೆ, ಕೆಪಾಸಿಟಿ ಇದೆ. ಸೊ ತುಂಬ ಯೂಸ್ ಆಗುತ್ತೆ. ಈವನ್ 1 ಲೀಟರ್ ಹಾಲು, 1.5 ಲೀಟರ್ ಹಾಲನ್ನು ಕೂಡ ಕಾಯಿಸ್ಬೋದು. ಹಾಲಲ್ಲದೆ ನೀವು ಮ್ಯಾಕ್ರೋನಿ ಆ ಥರದ್ದು ಯಾವುದಾದ್ರೂ ಮಾಡ್ಕೋತೀರಾ ಅಂದರೆ ಅದು ಕೂಡ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಸ್ಯಾಂಡ್ವಿಚ್ ಬಾಟಮ್ ಬಂದಿದೆ. ಮತ್ತು ಒಳಗಡೆ ಯಾವುದೇ ಥರ ನಾನ್ ಸ್ಟಿಕ್ ಆಗೋದಿಲ್ಲ, ಏನೇ ಮಾಡಿದರೂ ಈಸಿ ಆಗುತ್ತಿದ್ದು. ನೋಡ್ಬೋದು, ಸ್ಯಾಂಡ್ವಿಚ್ ಬಾಟಮ್ ಇದೆ. ಮತ್ತು ನೆಕ್ಸ್ಟ್ ಒಂದು ಇದು ಫ್ರೈ ಪ್ಯಾನ್ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಫಸ್ಟಿಗೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ 1 ಟೈಮ್ ನೀರನ್ನ ಸಿಂಬಿಡಿಸಿ ಒಂದು ಡ್ರೈ ಕ್ಲಾತಿಂದ ಎಲ್ಲದನ್ನು ಒರೆಸ್ಕೊಂಬಿಡಿ, ನೀರಿರೋದನ್ನು. ಅದಾದಮೇಲೆ ಎಲ್ಲ ಕಡೆ ಎಣ್ಣೆನ ಸವರ್ಕೊಂಡು, ಅದಾದಮೇಲೆ ನೀವು ಏನಾದರೂ ಹುರ್ಕೋಬೋದು, ಅಥವಾ ದೋಸೆ ಸಣ್ಣದಾಗಿ ಮಾಡ್ಕೋಬೋದು, ಆಮ್ಲೆಟ್ ಮಾಡ್ಬೋದು, ಫಿಶ್ ಕೂಡ ಫ್ರೈ ಮಾಡ್ಕೋಬೋದು ಇದರಲ್ಲಿ. ಅದು ಚೆನ್ನಾಗಿರುತ್ತೆ, ಯಾವುದಕ್ಕೆ ಸ್ಟಿಕ್ಕಿ ಆಗೋದಿಲ್ಲ, ಈಸಿ. ಇದು ಕೂಡ ಸ್ಯಾಂಡ್ವಿಚ್ ಬಾಟಮ್ ಇದೆ. ಎಲ್ಲದನ್ನು ನಾವು ಇಂಡಕ್ಷನ್ ಕೂಡ ಯೂಸ್ ಮಾಡ್ಬೋದು. ಒಂದೊಂದು ಟೈಮ್ ನಮಗೆ ಗ್ಯಾಸ್ ಖಾಲಿ ಆಗಿರುತ್ತೆ, ಆವಾಗ ಎಲ್ಲ ಯುಟೆನ್ಸಿಲ್ಸು ಇಂಡಕ್ಷನ್ಗೆ ಇರೋದಿಲ್ಲ. ಸೊ ಈ ಥರ 2 in 1 ಕುಕ್ವೇರ್ಸ್ ಇದ್ರೆ ಈಸಿ ಆಗುತ್ತೆ. ಮತ್ತು ಇದು ನೋಡಿ, ಲಾಸ್ಟ್ ನಮಗೆ ಫೋರ್ತ್ ಏನು ಯುಟೆನ್ಸಿಲ್. ಇದು 3.8 ಲೀಟರ್ ಸಾಸ್ ಪಾಟ್. ಇದರಲ್ಲಿ ರೈಸ್ ಆಗಲಿ, ನಾರ್ಮಲ್ ವೈಟ್ ರೈಸ್ ಆಗಲಿ, ಪಲಾವು ಎಲ್ಲದೂ ಮಾಡ್ಬೋದು. 3.8 ಲೀಟರ್ಸ್ ಅಂದರೆ 4 ಲೀಟರ್ ಇರೋಷ್ಟು 3 kg ಅನ್ನ ಕೂಡ ಮಾಡ್ಬೋದು ಇದರಲ್ಲಿ. ಅರೌಂಡ್ 3 ಲೀಟರ್ ಕುಕ್ಕರ್ ಥರನೇ ನಮಗೆ ಕೆಪಾಸಿಟಿ ಬರುತ್ತೆ. ಚೆನ್ನಾಗಿದೆ, ವಿಡ್ತ್, ಹ್ಯಾಂಡಲ್ಲು ಎಲ್ಲ ಈಸಿ ಟು ಯೂಸ್ ಇದೆ. ಇದನ್ನು ಕೂಡ 1 ವೀಕ್ ಯೂಸ್ ಮಾಡಿದ್ದೀವಿ ನಾವು, ಯಾವುದೇ ಥರದ ಪ್ರಾಬ್ಲಮ್ ಬಂದಿಲ್ಲ. ಈವನ್ ನಾವು ಇದು ವಿನೋದ್ ಸ್ಟೇನ್ಲೆಸ್ ಸ್ಟೀಲ್ದು ಮುಂಚೆ 2 ಟೈಮ್ಸ್ ಯೂಸ್ ಮಾಡಿದ್ದೀವಿ. ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. 3 ಪಾಟ್ಸ್, ಸಾಸ್ ಪಾಟ್ಸ್ ಥರ ಬಂದಿತ್ತು ಒಂದು, ಮತ್ತು ಇನ್ನೊಂದು ನಾರ್ಮಲ್ ಪಾತ್ರೆಗಳು, ಅದು ಕೂಡ ಸ್ಯಾಂಡ್ವಿಚ್ ಬಾಟಮ್ದು. ಅದು ಕೂಡ ನಾನು ನಿಮಗೆ ಲಿಂಕ್ ಹಾಕಿದ್ದೀನಿ, ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಹೇಗಿದ್ರು ದೀಪಾವಳಿ ಹತ್ತಿರ ಇದೆ, ಸೊ ಈಸಿ ಆಗುತ್ತೆ ನಿಮಗೆ. ಹಬ್ಬಕ್ಕೆ ಯುಟೆನ್ಸಿಲ್ಸ್ನ ತೊಗೊಂಡಿದ್ದೀವಿ ಅಂತ
ಇದು ಹಬ್ಬಕ್ಕೆ ಆಚರಣೆ ಕೂಡ ಆಗುತ್ತೆ. ಆಮೇಲೆ ನೋಡಿ ಇದು ಎಲ್ಲ ಯುಟೆನ್ಸಿಲ್ಸಿಗೂ ಲಿಡ್ ಕೊಟ್ಟಿದ್ದಾರೆ. ಲಿಡ್ಡಿಗೆ ಹ್ಯಾಂಡಲ್ಸ್ ಕೂಡ ಚೆನ್ನಾಗಿದೆ. ಯಾವುದು ಲಿಡ್ಸ್ ಚೆನ್ನಾಗಿ ಕೂಡುತ್ತೆ ಕೂಡ ಪಾತ್ರೆಗೆ. ಯಾವುದು ಮೇಲ್ಗಡೆ ಗ್ಯಾಪ್ ಬಿಡೋದಾಗಲಿ ಏನೂ ಆಗೋದಿಲ್ಲ. ಒಂದು 3.8 ಲೀಟರ್ ಸಾಸ್ ಪಾಟಿಗೆ ಒಂದು ಮತ್ತು ಮಿಲ್ಕ್ ಬಾಯ್ಲಿಗೆ ಒಂದು ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಕಡಾಯಿಗೆ ಮತ್ತು ವಿತ್ ಸಾಸ್ ಇದು ಫ್ರೈ ಪ್ಯಾನಿಗೂ ಯೂಸ್ ಮಾಡ್ಬೋದು, ಆ ಥರ ಕೊಟ್ಟಿದ್ದಾರೆ. ಟೋಟಲಾಗಿ ನಮಗೆ 3 ಲಿಡ್ಸ್ ಕೊಟ್ಟಿದ್ದಾರೆ. ಈಸಿ ಟು ಯೂಸ್ ಎಲ್ಲವೂ ಕೂಡ. ಲಿಡ್ ತುಂಬ ಕರೆಕ್ಟಾಗಿ ಕೂಡುತ್ತೆ, ಯಾವುದೇ ಥರದಾಗಿ ಗ್ಯಾಪ್ ಉಳಿಯೋದಿಲ್ಲ ಪಾತ್ರೆಗೂ ಅದಕ್ಕೂ. ನಾನು ಇದನ್ನೆಲ್ಲ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹೇಗೆ ಸೀಸ್ನಿಂಗ್ ಮಾಡ್ಕೋಬೇಕು ಫಸ್ಟ್ ಟೈಮ್ ತಂದಿರ್ತೀವಿ ಅಂತ. ಫಸ್ಟ್ ಒಂದು ಲೋಟ ನೀರನ್ನ ಪಾತ್ರೆಯಲ್ಲಿ ಹಾಕಿಬಿಟ್ಟು ಬಿಸಿಗಿಟ್ಟು, ಹಾಗೆ ನಿಂಬು ರಸ, ವಿನೆಗರ್ ಯಾವುದಿತ್ತಂದ್ರೂ ನಿಮ್ಮ ಮನೇಲಿ ಅದನ್ನು ಯೂಸ್ ಮಾಡಿಬಿಟ್ಟು ಸೀಸ್ನಿಂಗ್ ಆದಮೇಲೆ ಕ್ವಿಕ್ಕಾಗಿ ಅವತ್ತೇ ಉಪ್ಪಿಟ್ಟು ಮಾಡಿದ್ವಿ ಅದೇ ಯುಟೆನ್ಸಿಲ್ಸಲ್ಲಿ ಓಪನ್ ಮಾಡಲಿಕ್ಕಂತ. ಸೊ ನಾನು ಜಸ್ಟ್ ನಿಮಗೆ ಕ್ವಿಕ್ಕಾಗಿ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಯಾವುದೇ ಥರದ ತಳಕ್ಕೆ ಹತ್ತದೇ ಇರೋ ಹಾಗೆ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಕಡಾಯಲ್ಲಿ ಮಾಡ್ಕೊಬೋದು, ಟೂ ಮೆಂಬರ್ಸಿಗೂ ಮಾಡ್ಕೊಬೋದು. ಇವನ್ ಕಡಾಯಲ್ಲಿ ಕೂಡ ಅಲ್ಲೇ ಹುರಿದ್ಬಿಟ್ಟು ಚೆನ್ನಾಗಿ ಬಂದಿದೆ, ನೋಡ್ಬೋದು. ಇವತ್ತು ಹೇಗಿದ್ರು ದೀಪಾವಳಿ ಬರ್ತಿದೆ. ಹೊಸದಾಗಿ ಮನೆಗೆ ಖರೀದಿ ಮಾಡಬೇಕು ಅಂತ ಏನಾದರೂ ಥಿಂಕ್ ಮಾಡ್ತಿದ್ರೆ, ಅದು ಕುಕ್ವೇರ್ ಆಗಲಿ ವಿನೋದ್ನ ತೊಗೊಳ್ಳಿ. ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇದು ರಿವ್ಯೂ ಕೊಡಬೇಕು ಅಂತ ನಿಮಗೆ ಅನ್ನಿಸ್ತು. ಈ ಸತಿ ನಿಮಗೆ ಅದರ ವಿಡಿಯೋ ತಂದು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನನಗೆ ಇದನ್ನು ಯೂಸ್ ಮಾಡಿ ತುಂಬ ವರ್ಷಗಳೇ ಆಗಿದೆ, ಯಾವುದೇ ಥರದ್ರಲ್ಲಿ ಡ್ಯಾಮೇಜ್ ಬಂದಿಲ್ಲ ಇದುವರೆಗೂ. ಹಾಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.